ಬಂದ್ ಮಾಡ್ತೀಯ A49PA1729 ಈಗಾಗಲೇ ಬೆಂಕಿ ಹಚ್ಚಿರುವಂಥದ್ದು. ಆ ನಿಟ್ಟಿನಲ್ಲಿ ರೈತರ ಸಾಕಷ್ಟು 15 ದಿನಗಳ ಕಳೆದರೂ ಸಹಿತ ಯಾವುದೇ ಸ್ಪಂದನೆ ಇರಲಾರದಕ್ಕಾಗಿ ಅವರ ತಾಳ್ಮೆಯ ಕಟ್ಟೆಯನ್ನು ಹೊರಗಿರುವಂಥದ್ದು. ಆ ನಿಟ್ಟಿನಲ್ಲಿ ಬರ್ತೇನೆ ಊರೇ ಸೂತ್ರ ಲಕ್ಷ್ಮಿ ಮುಧೋಳದಲ್ಲಿ ಕಬ್ಬಿಗೆ 3,500 ರೂಪಾಯಿ ದರವನ್ನ ನಿಗದಿ ಮಾಡಬೇಕು ಅನ್ನುವಂತಹ ಬೇಡಿಕೆಯೊಂದಿಗೆ ಆರಂಭವಾಗಿದ್ದಂತಹ ಹೋರಾಟ ಇದೀಗ ಹೋರಾಟದಲ್ಲಿರ್ತಕ್ಕಂತಹ ರೈತರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಮತ್ತೊಂದ್ ಕಡೆ ಈಗ ಇವತ್ತು ಕಾರ್ಖಾನೆ ಮಾಲೀಕರು ಮತ್ತು ರೈತರ ನಡುವೆ ಇದ್ದಂತಹ ಸಂಧಾನ ಸಭೆಗಳು ಸತತವಾಗಿ ವಿಫಲ ಆಗ್ತಾ ಇರೋದ್ರಿಂದಾಗಿ
ರೈತರು ಸಮೀರ್ವಾಡಿ ಸಕ್ಕರೆ ಕಾರ್ಖಾನೆಗೆ ಮುತ್ತಿಗೆ ಹಾಕಬೇಕು ಅಂತೇಳಿ ಮುಧೋಳದ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಸಮೀರ್ವಾಡಿ ಕಾರ್ಖಾನೆಗೆ ಮುತ್ತಿಗೆ ಹಾಕಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಟ್ರ್ಯಾಕ್ಟರ್ ಗಳನ್ನ ತಗೊಂಡು ಒಳಗಡೆ ಬರ್ತಾ ಇದ್ರು. ಸದ್ಯ ರೈತರನ್ನ ಏನು ಮುಖ್ಯ ದ್ವಾರದ ಬಳಿ ತಡೆದಿದ್ರು ಕೂಡ ಒಳಗಡೆ ಅಂದ್ರೆ ಸಮೀರ್ವಾಡಿ ಕಾರ್ಖಾನೆ ಇರ್ತಕ್ಕಂತಹ ನೂರಾರು ಟ್ರ್ಯಾಕ್ಟರ್ಗಳು ಇಲ್ಲಿ ಲೋಡ್ಗಳು ಬಂದಿತ್ತು. ಆ ಒಂದು ಲೋಡ್ಗಳಿಗೆ ಏಕಾಏಕಿಯಾಗಿ 50ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನ ಇಟ್ಟಿದ್ದಾರೆ. ಸದ್ಯ ನೀವು ದೃಶ್ಯದಲ್ಲಿ ನೋಡಬಹುದು, ಇಲ್ಲೇನು ಸಮೀರ್ವಾಡಿ ಸಕ್ಕರೆ ಕಾರ್ಖಾನೆಯಲ್ಲಿರುವಂತಹ ಟ್ರ್ಯಾಕ್ಟರ್ಗಳಿವು ಕಾರ್ಖಾನೆಯನ್ನ ಆರಂಭಿಸಿದ ಹಿನ್ನೆಲೆಯಲ್ಲಿ ಲೋಡ್ಗಳೆಲ್ಲವೂ ಕೂಡ ಆಗಮಿಸಿತ್ತು. ಇದೇ ಹಿನ್ನೆಲೆಯಲ್ಲಿ ಇಲ್ಲಿ ಕಾರ್ಖಾನೆಯಲ್ಲಿ ಒಳಗಡೆ ಇರ್ತಕ್ಕಂತಹ ಟ್ರ್ಯಾಕ್ಟರ್ ಟ್ರೈಲರ್ಗಳಿಗೆ ಬೆಂಕಿ ಹಚ್ಚಲಾಗಿದೆ. ಈಗ ಸದ್ಯಕ್ಕೆ ಏನು ಸುಮಾರು 50ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ ಟ್ರೈಲರ್ಗಳಲ್ಲಿ ಬೆಂಕಿ ಕಾಣಿಸ್ಕೊಂತಾ ಇದೆ. ಅದರ ಜೊತೆಗೇನೆ ಇಲ್ಲಿ ಒಳಗಡೆ ಇರ್ತಕ್ಕಂತಹ 10 ಬೈಕ್ಗಳಿಗೆ ಅಂದ್ರೆ ಟ್ರ್ಯಾಕ್ಟರ್ ಡ್ರೈವರ್ಗಳ ಬೈಕ್ ಆಗಿರ್ಬೋದು, ಕಬ್ಬು ಕಟಾವು ಕಾರ್ಮಿಕರ ಬೈಕ್ಗಳಾಗಿರ್ಬೋದು, ಅಥವಾ ಕಾರ್ಖಾನೆ ಸಿಬ್ಬಂದಿಗಳ ಬೈಕ್ ಆಗಿರ್ಬೋದು, ಅವುಗಳಿಗೆ ಬೆಂಕಿಯನ್ನು ಇಡಲಾಗಿದೆ. ಇಲ್ಲಿ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಈ ಒಂದು ಕಬ್ಬು ಸಾಗಿಸುವಂತಹ ಟ್ರ್ಯಾಕ್ಟರ್ನ ಇಂಜಿನ್ಗೂ ಕೂಡ ಬೆಂಕಿ ಹೊತ್ಕೊಂಡಿರುವಂತದ್ದು. ಇದೇ ರೀತಿಯಾಗಿ ಕಾರ್ಖಾನೆಯ ಆವರಣದಲ್ಲಿರ್ತಕ್ಕಂತಹ ಬಹುತೇಕ ಟ್ರ್ಯಾಕ್ಟರ್ಗಳಲ್ಲಿಯೂ ಕೂಡ ಬೆಂಕಿಯನ್ನ ಇಡಲಾಗಿದೆ. ಕಬ್ಬು ಸುಟ್ಟು ಕರಕಲಾಗ್ತಾ ಇರುವಂತದ್ದು ಇಲ್ಲಿ ದೃಶ್ಯದಲ್ಲಿ ಕಂಡು ಬರ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲೇನೆ ಇದೀಗ ಪೊಲೀಸರು ಕೂಡ ಒಂದು ರೀತಿಯಾಗಿ ಅಸಹಾಯಕರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕಳೆದ 4-5 ದಿನಗಳಿಂದಲೂ ಕೂಡ ಈ ಒಂದು ಹೋರಾಟ ಶಾಂತ ರೀತಿಯಿಂದ ನಡೀತಾ ಇದ್ರು ಕೂಡ ಇವತ್ತು ಹೋರಾಟದ ದಿಕ್ಕು ಬದಲಾಗಿದೆ. ಏನು ರೈತರು ಮುತ್ತಿ ಹಾಕುವಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಇಲ್ಲಿ ಕಾರ್ಖಾನೆ ಒಳಗಿದ್ದಂತಹ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಕಾಣಿಸ್ಕೊಂಡಿರೋದ್ರಿಂದಾಗಿ ಈಗ ಒಂದ್ ಕಡೆ ರೈತರು ಈ ಬೆಂಕಿಯನ್ನ ನಾವು ಹಚ್ಚಿಲ್ಲ, ಕಾರ್ಖಾನೆಯಲ್ಲಿ ಇರ್ತಕ್ಕಂತಹ ಕೆಲವರು ಯಾರು ಕಿಡಿಗೇಡಿಗಳು ಮಾಡಿರುವಂತಹ ಕೃತ್ಯ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇದ್ರೆ, ಒಳಗಡೆ ಇದ್ದಂತಹ ಕಾರ್ಮಿಕರು ಕೂಡ ತಮ್ಮ ಟ್ರ್ಯಾಕ್ಟರ್ಗಳನ್ನಾಗಿರ್ಬೋದು, ಕಬ್ಬುಗಳನ್ನಾಗಿರ್ಬೋದು ಏನು ನಷ್ಟ ಆಗಿರೋದ್ರಿಂದಾಗಿ ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ರು. ಈ ಒಂದು ಸದ್ಯದಲ್ಲಿ ದೃಶ್ಯ ಏನ್ ಕಾಣಿಸ್ತಾ ಇದೆ, ಇದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಸಮೀರ್ವಾಡಿ ಸಕ್ಕರೆ ಕಾರ್ಖಾನೆಯಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ. ಸದ್ಯಕ್ಕೆ ಈ ಒಂದು ಪರಿಸ್ಥಿತಿಯನ್ನ ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಪೊಲೀಸರು ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ಸದ್ಯ ಏನು ಗೇಟ್ ನ ಮುಂಭಾಗದಲ್ಲಿ ಇರ್ತಕ್ಕಂತಹ ರೈತರೆಲ್ಲರೂ ಕೂಡ ಮಾಲಿಂಗ್ಪುರದ ಮುಖ್ಯ ರಸ್ತೆಯಲ್ಲಿ ಹೋಗಿರುವಂತದ್ದು, ಅಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಅವರು ನೇರವಾಗಿ ಆರೋಪವನ್ನು ಮಾಡ್ತಾ ಇರುವಂತದ್ದು ಇಲ್ಲಿ ರೈತರನ್ನ ಹೆಸರು ಕೆಡಿಸುವಂತ ಕೆಲಸ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಇದು ಯಾವುದು ಕೂಡ ಏನು ಈ ಒಂದು ಘಟನೆ ಹೇಗಾಯ್ತು ಅನ್ನೋದ್ರ ಬಗ್ಗೆ ತನಿಖೆ ನಡೀಬೇಕಾಗಿದೆ. ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಈ ಬೆಂಕಿ ನಂದಿಸುವಂತಹ ಕಾರ್ಯವನ್ನು ಕೂಡ ಕೈಗೊಂಡಿರುವಂತದ್ದು. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ.